ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ. ನಮ್ಮ ಪಾಪುಗೆ ದೇವರಿಗೆ ಕೂದಲು ಕೊಡೋಕೆ ಹೋಗ್ತಾಯಿದ್ವಿ, ಅಂದರೆ ಬುಡ್ಡೆ ಮಾಡ್ಸೋಕೆ ಹೋಗ್ತಾಯಿದ್ವಿ ಬೇಸಿಕಲಿ ಮನೆ ದೇವ್ರಿಗೆ. ಸೊ ಈ ವ್ಲಾಗಲ್ಲಿ ನಾನು ಅದೇ ಹೆಂಗೆ ಕೊಡ್ತೀವಿ ಏನು ಆ ಥರ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ರೆಡಿ ಆಗ್ತಾಯಿದ್ದೆ. ಸೊ ರೆಡಿ ಆಗ್ತಾ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಹಂಗೆ ಮಾತಾಡ್ತಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಹಿಂಗೆ ಟೀ ಕುಡಿತಾ ಇದ್ದೀನಿ. ಇನ್ನೇ ರೆಡಿ ಆಗಬೇಕು, ರೆಡಿ ಆಗಿಲ್ಲ. ಸೀರೆ ಒಂದು ಹಾಕ್ಕೊಂಡಿದ್ದೀನಿ. ಸೊ ಈ ಸೀರೆ ಯಾವಾಗ ತಗೊಂಡಿದ್ದು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ತುಂಬ ಒಂದು 2 years ಆಗಿರ್ಬೋದು. ಸೊ ಅವಾಗ ತಗೊಂಡಿದ್ದು, ಬಟ್ ಹಾಕ್ಕೊಂಡಿರಲಿಲ್ಲ. ಇವಾಗ ರೀಸೆಂಟಾಗಿ ಬ್ಲೌಸ್ ಹೊಲಿದಿದ್ದೆ, ಸೊ ಅದಕ್ಕೆ ಹಾಕ್ಕೊಂತಿದ್ದೀನಿ. ಹಿಂಗಿದೆ ಸೀರೆ, ಈ ಕಡೆ ಸ್ವಿಂಗ್ ಇದೆ, ಕಾಣಿಸಲ್ಲ. ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಕಾಣಿಸ್ಬೋದು. ಸೊ ಟೀ ಕುಡಿತಾ ಇದ್ದೀನಿ. ಸೊ ಟೀ ಕುಡಿತಾ ಹಂಗೆ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ನಮ್ಮೂರಲ್ಲಿ ಅಂದರೆ ಸಂಜೆವ್ರ ಮನೇಲಿ ಯೂಶ್ವಲಿ ಕಾರ್ತಿಕ ಕೊನೆ ವಾರದಲ್ಲಿ ಕೊನೆ ದಿನ ಬರುತ್ತಲ್ಲ, ಸೊ ಆವಾಗ ಯೂಶ್ವಲಿ ಜಾತ್ರೆ ಮಾಡ್ತಾರೆ. ಸೊ ಆವಾಗ ಯಾರ್ಯಾರು ಮುಡಿ ಕೊಡಬೇಕು ಅವರೆಲ್ಲ ಮುಡಿ ಕೊಡ್ತಾರೆ. ಸೊ ಇವತ್ತು ನಮ್ಮ ಪಾಪಗೆ ಸೇಮ್ ಅದೇ ಥರನೇ. ಅವಿಗೆ ಆ್ಯಕ್ಚುಲಿ ಸಪ್ರೇಟಾಗಿ ಅವನೊಬ್ಬನಿಗೆ ಸಪ್ರೇಟಾಗಿ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ಮುಡಿ ಕೊಟ್ಟಿದ್ವಿ. ಬಟ್ ಇವಳಿಗೆ ಅಷ್ಟೊಂದೆಲ್ಲ ಏನು ಬೇಡ, ಚಿಕ್ಕವಳು ಅಂದ್ಬಿಟ್ಟು ಸಡನ್ನಾಗಿ ಓಕೆ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಕೊಡ್ತಾಯಿದ್ದೀವಿ. ಸೊ ಇವಾಗ ಮೊನ್ನೆ ತಾನೇ ನಾಮಕರಣ ಎಲ್ಲ ಜೋರಾಗಿ ಮಾಡಿದ್ವಲ್ಲ, ಮತ್ತೆ ಫಂಕ್ಷನ್ಸ್ಗಳಿಗೇನು ಮತ್ತೆ ಫಂಕ್ಷನ್ ಮಾಡೋದಕ್ಕಿಂತ ಜನ ಕರೆಯೋದೇ ಒಂದು ಕಷ್ಟ, ದೊಡ್ಡ ಕಷ್ಟ. ಅದಕ್ಕೆ ಏನೋ ಬೇಡ, ಹಂಗೆ ಸಿಂಪಲ್ಲಾಗಿ ಮಾಮೂಲಿ ಎಲ್ಲ ಜಾತ್ರೆಯಲ್ಲಿ ಹೆಂಗೆ ಕೊಡ್ತಾರೆ ಅದೇ ಥರ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಈ ಒಕ್ಕಲವರು ಇಲ್ಲಿ ಯಾರ್ಯಾರು ಮುಡಿ ಕೊಡಬೇಕು, ಏನಾದ್ರು ಶಾಸ್ತ್ರ ಮಾಡಿಸ್ಬೇಕು ಅವರೆಲ್ಲ ಒಟ್ಟಿಗೆ ಬಂದು ಶಾಸ್ತ್ರ ಮಾಡಿಸಿ ಪೂಜೆ ಮಾಡಿ ಮುಡಿ ಕೊಟ್ಕೊಂಡು ಹೋಗ್ತಾರೆ. ಸೊ ಇವಾಗ ಅದ್ರ ಜೊತೆಲೇ ನಾವು ಮಾಡಿಸಿದ್ರೆ ಈಸಿ. ಅದಕ್ಕೆ ನಾವು ಮುಡಿ ಕೊಡ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ, ಓಡ್ತಾಯಿದ್ದೀವಿ. ಅದಕ್ಕೆ ರೆಡಿ ಆಗ್ತಾಯಿದ್ವಿ. ಇವಳಿಗೆ ಇವಾಗ 6 months. ಸೊ ಇವಾಗಲೇ ಕೊಡ್ಸೋಣ ಅಂತ ಕೊಡಿಸ್ತಾಯಿದ್ದೀವಿ. ಸೊ ಯೂಶ್ವಲಿ ಊರ ಕಡೆ ಎಲ್ಲರೂ ಯಾವಾಗ ಈ ಜಾತ್ರೆ ಈ ಕಾರ್ತಿಕ ನಡೆಯುತ್ತೆ ಸೊ ಆವಾಗ ಕೊಡೋದು. ಸೊ ನಮ್ಮದು ಒಂದು ಅವಿಗೆ ಬಂದು ಗಂಡಿಯವರು ಕೊಡ್ತಾರೆ. ಇವಳು ಹೆಣ್ಪಾಪು ಆಗಿರೋದ್ರಿಂದ ಹೆಂಡೇವ್ರು ಕೊಡ್ತಾಯಿದ್ದೀವಿ. ಸೊ ಲಕ್ಷ್ಮೀ ದೇವಿ ಅವ್ರಿಗೆ ಕೊಡ್ತಾ ಇರೋದು, ಆ ದೇವ್ರಿಗೆ ಕೊಡ್ತಾ ಇರೋದು. ಫುಲ್ ಟೈಮ್ ಆಗಿದೆ, ಬೇಗ ರೆಡಿ ಆಗಬೇಕು. ಟೀ ಕುಡಿತಾ ಇದ್ನಲ್ಲ, ಗ್ಯಾಪಲ್ಲಿ ಮಾತಾಡೋಣ ಅಂತ ವಿಡಿಯೋ ಆನ್ ಮಾಡಿದ್ದೀನಿ. ಸೊ ಆವಾಗ ಈ ಜಾತ್ರೆ ನಡೆಯೋ ಟೈಮಲ್ಲಿ ಪಾಪುಗೆ ಎಷ್ಟು ಏಜ್ ಆಗಿರುತ್ತೆ ಆವಾಗ ಕೊಟ್ಬಿಡ್ತಾರಂತೆ ಯೂಶ್ವಲಿ. ಸೊ ಅದಕ್ಕೆ ನಾನು ಹಂಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಈ ಅವಿಗೆ ಹೆಂಗಾಗಿತ್ತು ಅಂದರೆ ಉದ್ದ ಕೂದಲಾಗಿತ್ತು, ಆಯಿತಾ. ಸೊ ಆಲ್ಮೋಸ್ಟ್ 1 year ಆದಮೇಲೆ, ಕಂಪ್ಲೀಟ್ ಆದಮೇಲೆ ಅವನು ಕೊಟ್ಟಿದ್ದು. ಬಂತು ಬಿಡ. ಇದು ಗುಂಡೊಡಿ ಗುಂಡು ನೀಟಾಗಿ ಕಟ್ಕೊಬಿಡ. ಸುಮ್ಮನೆ ಐತೆ ಅವರು ಎಷ್ಟು ಆಟ ಆಡ್ತಾರೆ ಅಂತ ಅವನಿಗೆ ಅವನ್ನೇ ವಿಡಿಯೋ ಹಾಕಿ ತೋರಿಸೋರು ಒಂದು ವಾರದಿಂದ. ಅದೊಂದು ರೂಢಿ ಮಾಡ್ಬೇಕಣ. ಅದೇ ವಿಡಿಯೋ ತೋರಿಸಿ ನನಗೂ
ಮದನ್ ಮಗಂಗೆ ಪ್ರಾಬ್ಲಮ್ ಆಗ್ಬಾರ್ದು, ನಾನೇ ತೋರಿಸ್ಬಿಡ ನಮ್ಮ ಒಂಚೂರು ಎತ್ತಿದ್ರೆ ಚಂದ ಚೂರು ಒಳ್ಳೆದೇನೆ ಹೋದ್ನಲ್ಲ. ಅದು ಹೆಂಗೆ ಆಗೋಯ್ತು ಅಂದರೆ ನಾಮಕರಣ ಮಾಡೋದು ನಾವು ಇನಿಷಿಯಲಿ ನಾಮಕರಣ ಮಾಡಿರಲಿಲ್ಲ. ಸೊ ಅದಾದಮೇಲೆ 9 ತಿಂಗಳ ನಾಮಕರಣ ಮಾಡಬಾರ್ದು, 6 ತಿಂಗಳಲ್ಲಿ ಮಾಡಬಾರ್ದು ಏನೋ ಅಂದ್ಕೊಂಡು 1 ಇಯರ್ ಒಳಗೆ ನಾಮಕರಣ ಮಾಡಬೇಕು, ನಾಮಕರಣ ಮಾಡೋವರೆಗೂ ಮುಡಿ ಕೊಡೋಂಗಿಲ್ಲ ಅಂದ್ಕೊಂಡು ಏನೇನೋ ಆಗಿ ಅವ್ನಿಗೆ ಲೇಟ್ ಆಗೋಯ್ತು. ಸೊ ಅದೆಲ್ಲ ಇವಾಗ ಆವಾಗ ಅವಿ ಟೈಮಲ್ಲಿ ಮಾಡಿರೋ ಮಿಸ್ಟೇಕ್ನ ಇವಾಗ ಮಾಡಬಾರ್ದು ಅಂದ್ಬಿಟ್ಟು ಇವಳಿಗೆಲ್ಲ ಕರೆಕ್ಟ್ ಟೈಮ್ಗೆ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು. ಸೊ ನಾನು ಮಾತಾಡ್ತಾನೆ ಇರ್ತೀನಿ. ಸೊ ಬೇಗ ರೆಡಿ ಆಗೋಣ ಇವಾಗ. ಸೊ ನಂದು ರೆಡಿ ಆಗೋದು ಏನು ಸ್ಪೆಷಲ್ ಇರೋದಿಲ್ಲ, ಏನು ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ. ಜಸ್ಟು ಕಾಂಪ್ಯಾಕ್ಟ್ ಹಾಕ್ಕೊಂಡು ಐಬ್ರೋ ಮಾಡ್ಕೊಂಡು ಕಾಜಲ್ ಹಾಕ್ಕೊಂಡು ಅಷ್ಟೇ, ಬಟ್ಟೆ ಹಾಕ್ಕೊಂಡು ಅಷ್ಟೇ ರೆಡಿ ಆಗೋದು. ಆ್ಯಕ್ಚುಲಿ ನಾವು ಮ್ಯಾಚಿಂಗ್ ಬಟ್ಟೆ ಹಾಕಬೇಕು ಅಂತ ಇದ್ದಿದ್ದು ಆಯಿತಾ. ಬಟ್ ಅದು ಬೇರೆ ರೀಸನ್ಗಳಿಂದ, ಅಂದರೆ ಬ್ಲೌಸ್ ಹೊಲಿಯಕ್ಕೆ ಹಾಕಿದ್ದೆ ಬಟ್ ಅವ್ರು ತಂದು ಕೊಟ್ಟಿಲ್ಲ. ಸೊ ಅದರಿಂದ ನಾನು ಬೇರೆ ಹಾಕ್ಕೊಂಡಿದ್ದೀನಿ, ಅವಳಿಗೂ ಬೇರೆ ಹಾಕ್ತೀನಿ, ಅವನಿಗೂ ಬೇರೆ ಹಾಕ್ತೀನಿ. ಸೊ ಹೆಂಗೋ ಆಯಿತು. ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಹಂಗೆ ಆಗಿಲ್ಲ ಇದು ಆ್ಯಕ್ಚುಲಿ. ಸೊ ಮ್ಯಾಚಿಂಗ್ ಒಂದ್ಸಲ ಯಾವಾಗಾರ ಹಾಕ್ಕೊಂಡು ಫೋಟೋ ಗಿಟ ತೆಗ್ಸ್ಕೊಳ್ಳೋಣ. ನಾನು ಇಲ್ಲಿ ಮಾಡೋಕ್ಕಾಗಲ್ಲ, ಐಬ್ರೋನ ಮಿರರಲ್ಲಿ ನೋಡ್ಕೊಂಡು ಮಾಡ್ಕೊತೀನಿ. ಆಯಿತು, ಐಬ್ರೋ ಹಾಕ್ಕೊಂಡಿದ್ದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಿಕ್ಕರ್ ಒಂದು ಹಾಕ್ಕೊಂಡು ರೆಡಿ ಆಯಿತು. ಸೊ ಕ್ಯಾಮ್ರಾ ಸ್ಟ್ಯಾಂಡ್ ಮೇಲೆ ಬರ್ತಿಲ್ಲ, ಸೊ ಲೈಟ್ ಇಲ್ಲಿ ಮಾತ್ರ ಇರೋದು, ಅದಕ್ಕೆ ಹಿಂಗೆ ಕೆಳಗೆ ಬುಗ್ಗಿ ಮಾತಾಡ್ತಾ ಇದ್ದೀನಿ ಅವಾಗಿಂದ. ಸೊ ಇಷ್ಟೇನೊಂದು ರೆಡಿ. ಕಮ್ಮಿಯಿಂದ ಬಿದೋಗೋದು ನೋಡ್ಬೇಕಾ? ಅಲ್ಲ, ಆ ಬೆಟ್ಟ ಹೇಳ್ತಿದ್ದಲ್ಲ ಯಾವುದು ಯಾರು ಬೆಟ್ಟ ಅಂತ ತೋರಿಸ್ತೀಯಾ? ಮೆಡಿಗೇಸಿಗೆ ಹಾಕಿದ್ದೆ ನಾನು. ಊರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಯಾವುದು ನಿನ್ನ ಬೆಟ್ಟ? ಯಾವ್ದು ತೋರಿಸು. ಬೆಟ್ಟ ಯಾವ ಬೆಟ್ಟ ನಿಂದು? ಬೇಕು ಅಂತ ಮಾಡೋದಲ್ಲ ಹೇಳಿ. ಇನ್ನ ಬೇಕಾಗುತ್ತಂತ ಸೂರ್ಯ ನೋಡಿ ಬಂತು ಬೆಟ್ಟ. ಬಂತಲ್ವಾ? ಅಯ್ಯಲ್ಲ, ನಿಂತಾಯ್ತಲ್ಲ ನೀರು. ಬಂತು ಬೆಟ್ಟ ಮನೆ ಬೆಟ್ಟ ಮನೆ ಮಾಡಿದಾರ. ಇದು ಬೆಟ್ಟ ಮನೆ. ತೀಟೆ ತಿಮ್ಮಕ್ಕ ಅಲ್ಲ, ಅವ್ರಿಗೆಲ್ಲ ಹೊಸದು ಎಕ್ಸ್ಪ್ಲೋರ್ ಮಾಡ್ತಾಳೆ. ತೀಟೆ ಕೊಕ್ಕೋ ಇದೆ ನೋಡು, ಕೊಕ್ಕೋ ಕೋಳಿಗೆ ನೋಡಿ, ಕಲರ್ ಕೋಳಿ ಇಲ್ಲಿ ನೋಡಿ. ಅಲ್ಲಿ ಅಮ್ಮ ನೋಡಿ, ಇಲ್ಲಿ ಅಮ್ಮ ರೈಟ್ ಅಂಬ ಇಲ್ಲಿ ಕಾಣಿಸ್ತಾ ಅಂಬ, ಬ್ಲಾಕ್ ಅಂಡ್ ವೈಟ್ ಅಂಬ. ಕುರಿ ಕೂತೈತೆ, ಯೆಲ್ಲೋ ಕಲರ್ ರೆಡ್ ಕಲರ್ ಕುರಿ ಯೆಲ್ಲೋ ಕಲರ್ ರೆಡ್ ಕಲರ್ ಕುರಿ ಶರ್ಟ್ ಹಾಕೋತೈತೆ ನೋಡ. ಅಲ್ಲಿದ್ಯಾ? ಇಲ್ಲಿ ಬರ್ದಿ ಸ್ನಾಪ್ ಮಾಡ್ತೀನಿ, ಕೆಳಗೆ ಹಾಕ್ಬಿಡ.
ದೇವಸ್ಥಾನ ಬಂತು ಮಮ್ಮಿ. ಅಲ್ಲಿ ಡಸ್ಟ್ಬಿನ್ ಇದೆಯಾ ಅಂತ ಕೊಡು. ಈಗ ಆ ಜಾಗ ಒಟ್ಟಿಗೆ ಸಾಲು ಗುಡ್ಡೆಗಳೆಲ್ಲ ಅವೆ. ಹಾಂ ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪ ಇಲ್ಲೇ ಬೋರ್ಡ ಮಾಡಿಸಿದ್ದು. ಅವಿಗೆ ಏರ್ ಕಟ್ ಮಾಡಿಸಿದ್ದಿಲ್ಲ. ಇಲ್ಲ ಬಲ್ಗಡೆ ಬರ್ತಾರೆ. ಪೂಜೆ ಬಾರೋ. ಏ ಸಂಜು ಬಾಯಲ್ಲಿ ಐತೆ. ಬಾವಿ ಮಮ್ಮಿ ಮಮ್ಮಿ ಮಾಡ್ಕೋಬೇಕು. ಯಪ್ಪ ಇಲ್ಲ ಅಲ್ಲೇ ಆಮೇಲೆ ಬರ್ತೀನಿ. ಕೆಲಸಗಳೆಲ್ಲ ನಮಸ್ಕಾರ ಮಾಡ್ಕೊಂಡಿ. ಲೇಟಾಗಿ ಬರೋದು ರಗಳೆ ನಿಮಗನೇ. ತಗೊಳ್ಳೆ ಏನಾಗಲ್ಲ. ಕೈ ಹಿಂಗಿಟ್ಟು ಲೂಸ್ ಬಿಡು. ತಗೊಳಮ್ಮ ಕೆಂಪಕ್ಕ ಅವಳಿಗೆ ಇನ್ನೂ ಗೊತ್ತಾಗಲ್ಲ. ಬೇಕೆ ಕೈ ಹಾಕಿದ್ಲು. ಹಿಂಗೆ ತಗೋಬೇಕು ನೋಡಿ. ಹಿಂಗೆ ಇಸ್ಕೊಬಾರ್ದು. ಅಲ್ಲ ಅದಕ್ಕೆ ಹೋಗಿ ಬರ್ತೀರ ನಿಮ್ಮ ಅಮ್ಮನ ಹತ್ರ. ಹೇಳ್ತಾ ಇದ್ದೀನಿ. ಹೆಂಗ ಆಡ್ತಾನೆ ನೋಡಪ್ಪ, ಹೆಂಗ ಆಡ್ತಾನೆ. ನಾನು ನೋಡಿ ಬರೋಕ್ಕಾಗಲ್ಲ ಬಂಗಾರಿ. ಸಾಕು ಸಾಕು. ಎತ್ತ ಕೂಲು ಮಗನೇ ಅವನೇ ಏಟನ್ ಬೆಳೆದವನು ಮಗನೇ ನಿಂಗೆ. ಅಯ್ಯೋ ಹೆಂಗ ಆಡ್ತಾನಪ್ಪ. ಸುತ್ತ ಬೆಟ್ಟ ಇದೆ ನೋಡಿ. ಚೆನ್ನಾಗಿದೆ, ಜನ ಯಾರು ಇಲ್ಲ ಇಲ್ಲಿ. ಇನ್ನು ಕುಣ್ದು ನೆಗ್ದಿ ನೋಡಿ ಹಿಂಗಾಡ್ತಾನೆ. ಬಾ ಈ ಕಡೆ ಬಾ ಬಂಗಾರಿ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಇಲ್ಲಿ ಅಲ್ಲಿ ಇನ್ನೊಂದು ಹೆಣ್ದೇವ್ರ ಹತ್ರ ಹೋಗ್ತೀವಿ. ಅಲ್ಲಿ ಮತ್ತು ಇವಳಿಗೆ ಮುಡಿ ಕೊಡೋದಲ್ಲೇ. ಅದಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ನೋಡು ಮುತ್ತಾತ ಅಲ್ಲಿ ಮಲಿಕೊಂಡೈತಿ ನೋಡ್ದು. ಅಣ್ಣ ಇನ್ನು ಎಲ್ಲಿದ್ದೀರೋ? ಇಲ್ಲ ಆಯ್ತು, ಇವಾಗ ಬರ್ತಾ ಇದೀವಿ, ಹೊರಟಿದೀವಿ ಇಲ್ಲಿಂದ ಊರಿಂದ. ಇಲ್ಲಾಗಲೇ ಶುರು ಮಾಡಿದ್ರು. ಬಂದೆ. ಈ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿದ್ ನೋಡಪ್ಪ. ಇಲ್ಲಿ ಮುಗಿಸ್ಕೊಂಡು ಇವಾಗ ಬರ್ತಾ ಇದೀವಿ, ಹೊರಟಿದೀವಿ. ಸರಿ ಬರ್ರಿ. ಅವಿ ಏನು ನೋಡ್ತಿದ್ಯಾ? ಬಲಾಡ್ತಿದ್ಯಾ ಅವಿ ಜಾಸ್ತಿ? ನಿಂಗೆ ಅದಿಲ್ಲ ಬಂಗಾರಿ, ಅದು ಇದೆಲ್ಲ ಬಂಗಾರಿ. ಫುಲ್ ತಕ್ಷಣ ಅವಿಗೆ ತೆಗ್ದಿದ್ದವ್ರ ಯಾರು ಫಸ್ಟ್ ಮಾಡ್ತಾವ್ರಲ್ಲ ಅವರು. ಸಮಾಧಾನ ಮಾಡು ಅವಿ. ಹುಡುಗಿ ಮುಖ ಫುಲ್ ರೆಡ್ ಆಗ್ಬಿಟ್ಟೈತಿ. ಹುಡುಗಿನ ಇಲ್ಲಮ್ಮ ತೆಗಿಬಾರ್ದು. ಏನು ಮಾಡ್ತಿದ್ಯಾ ನೀ? ಜೋಬಲ್ಲಿ ಚಾಕ್ಲೇಟ್ ಎತ್ಕೊತಿದ್ಯಾ? ಚಾಕ್ಲೇಟ್ ಓಕೆ.
ಅನ್ಲಾಕ್ ಬಕೆಟ್ ತಗೊಳ ನೀರಿಂದು ಅಷ್ಟೇ ಬಿಡು. ಏನಂತ ಹೆಂಗ್ ಕಟ್ ಮಾಡ್ಯಾರ ಅಷ್ಟೇ ಅದು. ಹೂವಿನ ಮಂಡೆ ಅಂದ್ರೆ ಹಂಗೆ ಹೇಳೋದು. ಅಷ್ಟೇ 3 ಸತಿ ಕಟ್ ಮಾಡೋದು ಅಷ್ಟೇ. ಇವಾಗ ನೀರ್ ಹಾಕ್ಬೇಕಾ? ಅವಳು ಸ್ನಾನ ಮಾಡಿಸೋದು ಇಲ್ಲೇ ಮಾಡ್ಸೋದು ಈಚೆನ ಅಲ್ಲ, ತಣ್ಣೀರು ಬಿಸಿನೀರು ತರಬೇಕಲ್ಲ ಹುಡುಗಿ ಶಾಲೆಗೆ. ಅಂತ ಬಂತು ಸಮಾಧಾನ ಆಗಿಲ್ವಲ್ಲ ಅದಕ್ಕಿಂತ ಸಾಕು ಮಾಡೋದು. ಸಾಕು ಜಾಸ್ತಿ ನಾನು ಯಾರು ವಿಡಿಯೋ ಮಾಡೋದು, ನಾವು ಮಾತ್ರ ಎಲ್ಲಾದರೂ ಅಲ್ಲಿ ಏನು ಬರ್ತಾರೆ ಇಲ್ಲ ಗೊತ್ತಾಯ್ತಾ? ಕ್ಯಾಮ್ರಾ ಡಿಸ್ಟರ್ಬ್ ಮಾಡಬೇಡ. ಎತ್ಕೊಂಡು ಕ್ಯಾಮ್ರಾ ಆಮೇಲೆ ಸೀರೆ ಮೇಲೆ ಬೀಳುತ್ತೆ. ಪಾಯಸನೇ ಇದು, ಅಕ್ಕಿ ಪಾಯಸ. ಕುರಿಗಿರಿ ಅಂತ ಆಗ್ತಾ ಕುರಿಗಿರಿ ಅಂತ ಪುರಿ ಇಲ್ಲ ಜಾಸ್ತಿನೇ ಹೋಗ್ಬಿಟ್ಟು ಸಾಯಿ ಕೊಡ್ಲಲ್ಲ ಸಾಕು.